ಹಲೋ ಕ್ಲಾಸ್ 11th ಆರ್ಮಿ. ತುಂಬಾ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಲ್ಲಿದೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ವರಿಬೇಡ, ಮಿನಿಟ್ಸ್ ಅಂಡ್ ಮೆಜರ್ಮೆಂಟ್ ನ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಎಕ್ಸಾಮ್ ಅಲ್ಲಿ ಟಾಪ್ ಮಾಡ್ಬೇಕು ಅಂತ ಇದ್ದೀರಾ ಅಂಡ್ ಯಾರು ನಿಮ್ಮನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅವರು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮಕ್ಕಳೇ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಫೈಂಡಿಂಗ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್. ಅಂದ್ರೆ ಕೆಲವೊಂದು ನಂಬರ್ ಗಳನ್ನ ಕೊಟ್ಟು ಅದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಕೆಲವೊಂದು ಫಂಡಮೆಂಟಲ್ ಅಥವಾ ಡಿರೈವ್ಡ್ ಆಗಿರ್ಬೋದು ಆ ಯೂನಿಟ್ ಗಳ ನಿಮ್ಗೆ SI ಯೂನಿಟ್ ಗಳನ್ನ ಕೇಳ್ತಾರೆ. ಯಾವ್ಯಾವುದು? ವೆಲಾಸಿಟಿ ಆಗಿರ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ಪ್ಲೇನ್ ಅಥವಾ ಸಾಲಿಡ್ ಆಂಗಲ್ ಕೂಡ ಆಗಿರ್ಬೋದು. ಅಂಡ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಏನಂದ್ರೆ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಮೆಥಡ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಅಂಡ್ ಪಕ್ಕಾ ಕ್ವಶನ್ ಯಾವ್ದಪ್ಪ ಅಂದ್ರೆ ಮಕ್ಕಳೇ, ಇವು ಯಾವ್ದಾದ್ರು ಒಂದು ಫಿಸಿಕಲ್ ಕ್ವಾಂಟಿಟಿದು ಡೈಮೆನ್ಷನಲ್ ಫಾರ್ಮುಲಾ 100% ಕೇಳ್ತಾರೆ. ಸೊ ಅದ್ರ ಮೇಲ್ಗಡೆ ಕಾನ್ಸಂಟ್ರೇಷನ್ ಮಾಡಿ. ಅಂಡ್ ಫೈನಲಿ ರೌಂಡಿಂಗ್ ಆಫ್ ಅ ನಂಬರ್, ಅಂದ್ರೆ ಒಂದು ನಂಬರ್ ನ ಕೊಟ್ಟು ಅದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ಅಥವಾ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನೀವೇನ್ ಮಾಡ್ಬೇಕು? ರೌಂಡ್ ಆಫ್ ಮಾಡ್ಬೇಕು. ಅಂಡ್ ಫೈನಲಿ ನಮ್ಮ ಮೇನ್ ಇಂಪಾರ್ಟೆಂಟ್ ಸೆಕ್ಷನ್ 3 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಕ್ವೇಶನ್ ನ ಕೊಟ್ಟು ಅದ್ರದ್ದು ಡೈಮೆನ್ಷನಲ್ ಕರೆಕ್ಟ್ನೆಸ್ ನ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ. ಸೊ ಇವು 3 ತುಂಬಾ ಸಲ ರಿಪೀಟ್ ಆಗಿದೆ. ಅಂಡ್ ಫೈನಲಿ ಈ ಕ್ವಶನ್ ಪಕ್ಕಾ ಫಿಕ್ಸ್ ಅನ್ಕೊಳ್ಳಿ. ಯಾವ್ದಪ್ಪ ಸರ್? ಫೈಂಡಿಂಗ್ ದ ಫಾರ್ಮುಲಾ ಯೂಸಿಂಗ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಸಿಟಿ. ಮಕ್ಕಳೇ ಯಾವ್ಯಾವುದು? ಫೈಂಡಿಂಗ್ ದ ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡ್ಯುಲಮ್ ಆಗಿರ್ಬೋದು ಅಥವಾ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿರ್ಬೋದು. ಸೊ ಐ ಹೋಪ್ ನಿಮ್ಮ ಎಲ್ಲಾ ರೀತಿಯ ಡೌಟ್ ಕ್ಲಿಯರ್ ಆಗಿದೆ. ಬಟ್ ಕೆಲವೊಂದು ಮಕ್ಕಳಿಗೆ ಕ್ಲಾಸ್ 11 ಜರ್ನಿ ಕಷ್ಟ ಅನಿಸ್ತಾ ಇದೆ ಅಂಡ್ ಕೆಲವೊಬ್ಬರಿಗೆ ಪ್ರಾಪರ್ ಗೈಡೆನ್ಸ್ ಬೇಕು ಅನಿಸ್ತಾ ಇದೆ. ವರಿ ಬೇಡ ಮಕ್ಕಳೇ, ನಿಮ್ಗೋಸ್ಕರ PW ಕನ್ನಡ ಅರ್ಜುನ KCT ನ ಪ್ರಸ್ತುತ ಪಡಿಸ್ತಾ ಇದೆ ಅಟ್ ದ ಲೋಯೆಸ್ಟ್ ಪ್ರೈಸ್ ಎವರ್. ಆದಷ್ಟು ಬೇಗ ಆಫರ್ ನ ಗ್ರಾಬ್ ಮಾಡ್ಕೊಳ್ಳಿ ಮಕ್ಕಳೇ. ಅಂಡ್ ನಿಮ್ಮ ಲರ್ನಿಂಗ್ ಗೆ ಕೊಡಿ ಒಂದು ಹೊಸ ರೀಸ್ಟಾರ್ಟ್. ಅಂಡ್ ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು, ಯಾವ ಚಾಪ್ಟರ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಅಲ್ಲಿವರೆಗೂ ನಿಮ್ಮ ಎಕ್ಸಾಮ್ಗೆ ಆಲ್ ದ ವೆರಿ ಬೆಸ್ಟ್.